ಸಿದ್ದರಾಮಯ್ಯ ಅವರದ್ದು 40 ವರ್ಷದ ರಾಜಕೀಯ. 40 ವರ್ಷದ ರಾಜಕೀಯದಲ್ಲಿ ಯಾವತ್ತೂ ಕೂಡ ಹಗರಣಕ್ಕೆ ಸಂಬಂಧಪಟ್ಟಂತ ಎಂದೂ ಕೂಡ ಅವರ ವಿರುದ್ಧ ದೂರುಗಳು ದಾಖಲಾಗಿರಲಿಲ್ಲ, ಯಾವುದೇ FIR ದಾಖಲಾಗಿರಲಿಲ್ಲ. ಆದರೆ ಈ ರೀತಿ ನಿಷ್ಕಳಂಕವಾಗಿದ್ದಂಥ ಅವರ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ FIR ಒಂದು ದಾಖಲಾಗಿದೆ. ಅದು ಕೂಡ ಭೂಮಿಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿಯೇ A1 ಆಗಿ ಆರೋಪಿತರಾಗಿದ್ದಾರೆ. ಇಷ್ಟಕ್ಕೂ ಈ ಲೋಕಾಯುಕ್ತ FIR ಇವತ್ತು ರಾಜ್ಯ ರಾಜಕೀಯದ ಬಹುದೊಡ್ಡ ಸುದ್ದಿ. ಇಷ್ಟಕ್ಕೂ A1 ನಲ್ಲಿ ಏನಿದೆ, ಯಾರ್ಯಾರು ಇತರ ಆರೋಪಿಗಳಿದ್ದಾರೆ, ಜೊತೆಗೆ ಈ ಪ್ರಕರಣ ಈಗ ಯಾವ ತಿರುವನ್ನ ಪಡೆದುಕೊಂಡಿದೆ, ಸಂಪೂರ್ಣ ವಿವರವನ್ನು ನಿಮಗೋಸ್ಕರ ವಿಶೇಷವಾದ ವರದಿಯನ್ನು ನಾವು ರೆಡಿ ಮಾಡಿದ್ದೀವಿ. ಹಾಗಾದರೆ FIR ಯಾವ ರೀತಿ ಇದೆ, ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ, ಜೊತೆಗೆ ಮುಂದೇನಾಗುತ್ತೆ, ಸಂಪೂರ್ಣ ವಿವರವನ್ನು ನೋಡೋಣ. ಮೊದಲಿಗೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡಲ್ಲ, ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ರಾಜೀನಾಮೆ ಕೊಡಲ್ಲ, ನಾನು ರಾಜೀನಾಮೆ ಕೊಡಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಇವತ್ತು ತಮ್ಮ ವಿರುದ್ಧನೇ ದೂರು ದಾಖಲಾದಾಗ ಉಲ್ಟಾ ಹೊಡಿತಾರೆ. ಆ ಸ್ಥಾನಕ್ಕೆ ಗೌರವ ಕಾಪಾಡೋ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಡೋದು ಅಗತ್ಯ ಇದೆ. ಶಾಕ್, ಬಿಗ್ ಶಾಕ್. ಹಗರಣವೊಂದರಲ್ಲಿ ಮೊದಲ FIR ದಾಖಲಾಗಿದೆ. ಸಿದ್ದರಾಮಯ್ಯ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರೋಪಿ ಸ್ಥಾನದಲ್ಲಿ ನಿಲ್ಲೋ ಹಾಗಾಗಿದೆ. ಮುಡಾ ಹಗರಣವೊಂದರಲ್ಲಿ A1 ಆರೋಪಿಯಾಗಿ ಇದೀಗ ನಿಂತಿದ್ದಾರೆ. 40 ವರ್ಷದ ಸುದೀರ್ಘ ರಾಜಕೀಯ ಇತಿಹಾಸದಲ್ಲೇ ಭ್ರಷ್ಟಾಚಾರದ ಸುಳಿವೇ ಹತ್ತಿರ ಬಂದಿರಲಿಲ್ಲ. ಇಡೀ ರಾಜ್ಯದಲ್ಲೇ ಅಪರೂಪದ ರಾಜಕಾರಣಿ ಅಂತಾನೆ ಸೈ ಎನಿಸಿಕೊಂಡಿದ್ರು. ಆದ್ರೆ ಇದೀಗ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ SPA ಖುದ್ದು FIR ದಾಖಲು ಮಾಡಿದ್ದಾರೆ. ಕೋರ್ಟ್ ಆದೇಶದ ಅನ್ವಯವೇ CM ವಿರುದ್ಧ FIR ದಾಖಲಾಗಿದೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR. ಮೈಸೂರು ಲೋಕ SP ಕಚೇರಿಯಲ್ಲಿ FIR ದಾಖಲು. ಮುಡಾ ಹಗರಣದಲ್ಲಿ ಸಿಲುಕಿರುವ CM ಸಿದ್ದರಾಮಯ್ಯ ವಿರುದ್ಧ ಇದೀಗ ಕೊನೆಗೂ FIR ದಾಖಲಾಗಿದೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶದಂತೆಯೇ FIR ದಾಖಲು ಮಾಡಲಾಗಿದೆ. ಮೈಸೂರು ಲೋಕಾಯುಕ್ತ SP ಕಚೇರಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಕೋರ್ಟ್ ಆದೇಶದ ಅನ್ವಯವೇ ಲೋಕಾಯುಕ್ತ ADGP ಮನೀಶ್ ಕರ್ಭೀಕರ್ ಸೂಚನೆ ಮೇರೆಗೆ FIR ದಾಖಲು ಮಾಡಲಾಗಿದೆ. FIR ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ A1, CM ಸಿದ್ದರಾಮಯ್ಯ A1, ಪಾರ್ವತಿ ಸಿದ್ದರಾಮಯ್ಯ A2. FIR ನಲ್ಲಿ CM ಸಿದ್ದರಾಮಯ್ಯರವರನ್ನೇ A1 ಮಾಡಲಾಗಿದೆ. A2 ಸ್ಥಾನದಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಇದ್ದಾರೆ. ಇನ್ನು CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಆಗಿದ್ದಾರೆ. ಭೂಮಾಲೀಕ ದೇವರಾಜು A4 ಆಗಿದ್ದಾರೆ. ಇನ್ನು ಇತರರು A5 ಎಂದು FIR ನಲ್ಲಿ ಲೋಕಾಯುಕ್ತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಆರೋಪಿಗಳ ವಿರುದ್ಧ FIR ನಲ್ಲಿ ಯಾವ ಸೆಕ್ಷನ್ ಅಲ್ಲಿ ಕೇಸ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, CM ಸಿದ್ದರಾಮಯ್ಯ ಸೇರಿ 5 ವಿರುದ್ಧ IPC ಸೆಕ್ಷನ್ 120, B 166, 403, 420, 426, 465, 468, 340, 351 ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಕೇಸ್ ದಾಖಲಾಗಿದೆ. IPC ಸೆಕ್ಷನ್ 120 B ನಲ್ಲಿ ಕ್ರಿಮಿನಲ್ ಪಿತೂರಿ, ಒಳಸಂಚು, ಜೀವಾವಧಿ ಶಿಕ್ಷೆ ಬರುತ್ತೆ. IPC ಸೆಕ್ಷನ್ 166 ನಲ್ಲಿ ಸರ್ಕಾರಿ ಸೇವೆಯಿಂದ ಕಾನೂನು ಉಲ್ಲಂಘನೆಯಾಗುತ್ತೆ. IPC ಸೆಕ್ಷನ್ 403 ರಲ್ಲಿ ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ. IPC ಸೆಕ್ಷನ್ 406 ರಲ್ಲಿ ಅಪರಾಧಿಕ ನಂಬಿಕೆ ದ್ರೋಹಕ್ಕೆ 3 ವರ್ಷ ಜೈಲು ಅಥವಾ ದಂಡ ಆಗುತ್ತೆ. IPC ಸೆಕ್ಷನ್ 420 ರಲ್ಲಿ ವಂಚನೆ. IPC ಸೆಕ್ಷನ್ 426 ಕಿಡಿಗೇಡಿತನಕ್ಕೆ 3 ತಿಂಗಳ ಶಿಕ್ಷೆ ಆಗುತ್ತೆ. IPC ಸೆಕ್ಷನ್ 465 ರಲ್ಲಿ ಫೋರ್ಜರಿ. IPC ಸೆಕ್ಷನ್ 468 ಫೋರ್ಜರಿ ಮಾಡಿದ್ದಕ್ಕೆ 5 ವರ್ಷ ಜೈಲು ಹಾಗೂ ದಂಡ. IPC ಸೆಕ್ಷನ್ 340 ರಲ್ಲಿ ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸುವುದು. IPC ಸೆಕ್ಷನ್ 351 ರಲ್ಲಿ ದಾಳಿ ಮಾಡುವ ಭಯ ಹುಟ್ಟಿಸುವುದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 9 ರಲ್ಲಿ ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ, ವೈಯಕ್ತಿಕ ಪ್ರಭಾವ ಬೀರುವುದು. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 13 ರಲ್ಲಿ ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ ಬರುತ್ತೆ. FIR ದಾಖಲಾಗುವ ಬಳಿಕ ದೂರುದಾರ ಸ್ನೇಹಮಯಿ ಕೃಷ್ಣ ಫಸ್ಟ್ ರಿಯಾಕ್ಷನ್ ಕೊಟ್ರು.
ಮೇಲಾಧಿಕಾರಿಗಳಿಂದ ಒತ್ತಡ ಬಂದಿದೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದ್ರು. ಮೇಲಾಧಿಕಾರಿಗಳವರಿಗೆ ಒತ್ತಡ ಬಂದಿರಬೇಕು. ಈ ಕಾರಣದಿಂದ ಈಗ ಎಫ್ಐಆರ್ ದಾಖಲು ಮಾಡಿದರೆ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ. ಪ್ರಾರಂಭಿಕ ಹಂತದಲ್ಲೇ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಆಡಿದ್ದಾರೆ ಅಂತಂದರೆ ಇವರು ನಿಜವಾಗ್ಲೂ ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳೋಂಥ ಪೊಲೀಸ್ SP ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳೋ ವ್ಯಕ್ತಿ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗ್ತಾ ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಿಸೋದಂತೂ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತ್ರ ನಾನು ರಾಜೀನಾಮೆ ಕೊಡೋ ಮಾತೇ ಇಲ್ಲ, ತಪ್ಪು ಮಾಡಿಲ್ಲ ಅಂದ್ರು. ಕುಮಾರಸ್ವಾಮಿ ಬೇಲ್ ಮೇಲೆ ಇದ್ದಾರಲ್ವಾ, ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅಂದ್ರು. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು. ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಶಾನ್ ಬೇಲ್ FIR ಆಗಿ ಬೇಲ್ ಮೇಲಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಇದೀಗ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆ ತನಿಖೆ ಆರಂಭವಾಗಲಿದೆ. ಸಿಎಂ ಪತ್ನಿ ಸೇರಿ ಇತರೆ ಆರೋಪಿಗಳಿಗೆ ನೋಟಿಸ್ ನೀಡಲಿದ್ದಾರೆ. ಇದರಲ್ಲಿ ಬಂಧನ ಮಾಡೋದು ಅಧಿಕಾರಿಗಳಿಗೆ ಬಿಟ್ಟ ವಿಚಾರ ಆಗಿದೆ. ಬ್ಯೂರೋ ರಿಪೋರ್ಟ್ TV9.